ಎಲ್ಲರಿಗೂ ನಮಸ್ಕಾರ. ನಿಮಗೆ ಎಲ್ಲೇ ಆಯುರ್ವೇದಿಕ್ ಡಾಕ್ಟರ್ ಸಿಗ್ಲಿ, ನೀವು ಫಸ್ಟ್ ಒಂದೇ ಪ್ರಶ್ನೆ ಕೇಳ್ತೀರಿ. ಎಲ್ಲಾ ಏಜ್ನವರು ಏನ್ ಗೊತ್ತಾ, ಕೂದ್ಲು ಬಹಳ ಬೆಳ್ಳಗಾಗ್ಯವು, ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ಆಯುರ್ವೇದಿಕ್ ಮೆಥಡ್ ನಿಂದ ನಾವು ಕೂದ್ಲು ಕಪ್ ಮಾಡ್ಕೋಬೇಕು ಅಂತ ಹೇಳಿ. ಯಾಕಂದ್ರೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಯದ. ಈ ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿ ಮಾಡಿ ಸಾಕಷ್ಟು ಪ್ರಾಬ್ಲಮ್, ಸೈಡ್ ಎಫೆಕ್ಟ್ಸ್ ಆಗ್ಲಿಕ್ಕತ್ತಾವ. ಯಾಕಪ್ಪ ಅಂದ್ರೆ ಆ ಕೆಮಿಕಲ್ಸ್ ಡೈಯಿಂಗ್ ಏಜೆಂಟ್ಸ್ ಒಳಗಿರುವಂತಹ ಲೈಕ್ PPD ಆಗಿರ್ಬೋದು, PTD ಆಗಿರಬಹುದು, ಅಥವಾ ಅಮೋನಿಯಾ ಇರ್ಬೋದು, ಹೈಡ್ರೋಜನ್ ಪೆರಾಕ್ಸೈಡ್ ಇರ್ಬೋದು, ಇವೆಲ್ಲ ಏನ್ ಮಾಡ್ತಾವ್ರಿ, ನಿಮ್ಗ 10 ನಿಮಿಷದೊಳಗೆ ಕೂದ್ಲ ಕಪ್ ಮಾಡ್ಬೋದು, ಬಟ್ 10 ಟೈಪ್ ಸೈಡ್ ಎಫೆಕ್ಟ್ಸ್ ಕೊಡ್ತಾವ್. ನೋಡಿರಲ್ಲ, ಸ್ಕಿನ್ ಇರಿಟೇಷನ್ ಆಗ್ಲಿಕ್ಕೆ ಶುರು ಆಗ್ತದ, ಸ್ಕ್ಯಾಲ್ಪ್ ಹೆಲ್ತ್ ಡ್ಯಾಮೇಜ್ ಆಗಿ, ಮೊದ್ಲು ಸ್ವಲ್ಪ ಕೂದ್ಲು ಬೆಳ್ಳಗಿರ್ತಾವು, ಇವನ್ನೆಲ್ಲ ಹಚ್ಚಕ್ ಶುರು ಮಾಡಿದ್ಮೇಲೆ ವಿಪರೀತವಾಗಿ ರ್ಯಾಪಿಡ್ ಆಗಿ ಗ್ರೇಯಿಂಗ್ ಆಗ್ಬಿಡ್ತಾವ, ಅಂದ್ರೆ ಬೆಳ್ಳಗಾಗ್ಬಿಡ್ತಾವ ಕೂದ್ಲು. ಆಮೇಲೆ ಕೂದ್ಲು ಬಹಳ ತಳ್ಳಗಾಗ್ತಾವು, ವಾಲ್ಯೂಮ್ ಕಡಿಮೆ ಆಗ್ತದ, ವಿಪರೀತ ಕೂದ್ಲು ಉದುರ್ಲಿಕ್ಕೆ ಶುರು ಆಗ್ತದ. ಮತ್ತು ಆ ಕೆಮಿಕಲ್ ಮುಖದ ಮೇಲೆ ಬಿದ್ದು ಎಷ್ಟೋ ಸಾರಿ ಕಣ್ಣಿನ ಸಮಸ್ಯೆ ಬರ್ತಾವು. ಮತ್ ಕಂಟಿನ್ಯೂಸ್ ಅಪ್ಲೈ ಮಾಡೋದ್ರಿಂದ ಏನೇನೋ ಚರ್ಮ ರೋಗಗಳು ಬರ್ತಾವು, ಈವನ್ ಟು ದ ಎಕ್ಸ್ಟೆಂಟ್ ಆಫ್ ಸ್ಕಿನ್ ಕ್ಯಾನ್ಸರ್ ಕೂಡ ಬರ್ತದ ಅಂತ ಹೇಳಿ ರಿಸರ್ಚ್ ಹೇಳ್ತದ. ಇಷ್ಟೆಲ್ಲಾ ಸಮಸ್ಯೆ ಆಗಿದ್ದಕ್ಕ ಎಂತ ಪಜಿತಿ ಆಗ್ಬಿಟ್ಟದ ಜನರಿಗೆ ಅಂದ್ರೆ, ನಮಗ ಬಿಳಿ ಕೂದ್ಲ ಒಪ್ಕೊಳಿಕ್ ಆಗಂಗಿಲ್ಲ, ನಮಗ್ ಕಪ್ಪು ಕೂದ್ಲ ಬೇಕು, ಬಟ್ ನಮ್ ಸೈಡ್ ಎಫೆಕ್ಟ್ಸ್ ಇರಬಾರ್ದು. ಅವಾಗ ಆಯುರ್ವೇದ ಏನ್ ಹೇಳ್ತದ ಅಂತ ತಿಳ್ಕೊಂಡು ಕೇಳ್ತಾರೆ. ಕರೆಕ್ಟ್. ನಾನು ಬೀಯಿಂಗ್ ಅನ್ ಆಯುರ್ವೇದಿಕ್ ಫಿಸಿಷಿಯನ್, ಐ ವಾಂಟ್ ಟು ಟೆಲ್ ಯು ದ ಟ್ರೂತ್. ಏನಪ್ಪಾ ಇದಕ್ಕೆ ಸೊಲ್ಯೂಷನ್ ಇಲ್ಲೇನು ಐತ್ರಿ, ನಮ್ಮಲ್ಲೇ ಸೊಲ್ಯೂಷನ್ ಅದ. ಬಟ್ ಆಯುರ್ವೇದ ಯಾವಾಗ್ಲೂ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಗೆ ಫೋಕಸ್ ಮಾಡುವುದಿಲ್ಲ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಸುಮ್ನೆ ಏನೇನೋ ಊಹಾಪೋಹಗಳನ್ನ ನಾವು ಹೇಳ್ಬಾರ್ದು. ಇದು ಯಾವಾಗ್ಲೂ ರೂಟ್ ಕಾಸ್ ಟ್ರೀಟ್ಮೆಂಟ್ ಮೇಲೆ ಫೋಕಸ್ ಮಾಡ್ತದ. ನಮ್ಮಲ್ಲಿ ಆಯುರ್ವೇದದಲ್ಲಿ ಇದನ್ನ ನಾವು ಕಾಲಿತ್ಯ ಪಾಲಿತ್ಯ ಅನ್ನುವಂತ ಕಾಂಟೆಕ್ಸ್ಟ್ ಒಳಗೆ ಸ್ಟಡಿ ಮಾಡ್ತೀವಿ. ಕಾಲಿತ್ಯ ಅಂದ್ರೇನು, ಕೂದ್ಲು ಉದುರೋದು, ವಿಪರೀತ ಉದುರಿ ಕೂದ್ಲೆಲ್ಲ ತಲಿ ಬಾಲ್ಡ್ ಆಗುವಂತದನ್ನ ಕಾಲಿತ್ಯ ಅನ್ಕೊಂಡ್ರೆ, ಕೂದ್ಲು ಬೆಳ್ಳಗಾಗುವುದನ್ನ ಪಾಲಿತ್ಯ ಅಂತ ಹೇಳ್ತೀವಿ. ಇದಕ್ ಕಾರಣಗಳು ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಇವತ್ತು ಯಾವ ರೀತಿ ಕಪ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಬೇಕಲ್ಲ, ಅದ್ರ ಬಗ್ಗೆನೆ ಮಾತಾಡೋಣ ಅಂತ. ಓಕೆ, ಈ ಪಾಲಿತ್ಯವನ್ನ ನಾವು 2 ಕೆಟಗರಿಯಾಗಿ ನೋಡೋಣ. ಒಂದು 20-25 ವರ್ಷದೊಳಗ ಕೆಲವು ಮಕ್ಕಳಿಗೆ, ಸಣ್ಣ ಮಕ್ಳು ಇರ್ತಾವ್ರಿ, ಸ್ಕೂಲ್ಗೆ ಹೋಗ್ತಿರ್ತಾವ್, ಕಾಲೇಜ್ ಹೋಗ್ತಿರ್ತಾವ್, ಸಡನ್ ಆಗಿ ಕೂದ್ಲು ಬೆಳ್ಳಗಾಗ್ಬಿಡ್ತಾವ್. ನೋಡಿರಲ್ಲ, ವಿಪರೀತ ಕೂದ್ಲು ಬೆಳ್ಳಗಾಗ್ತಾವ್. ಅಂಥಲ್ಲಿ ನಾವ್ ಏನ್ ಮಾಡ್ಬೇಕು, ಯಾಕೆ ಆಗ್ಲಿಕ್ಕತ್ತದ, ಅಲ್ಲಿ ಬರೀ ಡೈ ಹಚ್ಚೋದ್ರ ಕಡೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದ್ರ ಬಗ್ಗೆ ನಾ ವಿಡಿಯೋನ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಇವತ್ತು ನಾನು ಡೈಯಿಂಗ್ ಏಜೆಂಟ್ ಯಾವ ರೀತಿಯಾಗಿ ಆಯುರ್ವೇದಿಕ್ ಸಿಸ್ಟಮ್ ನಿಂದ ಕೂದ್ಲು ಕಪ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ ಅಂತ. ಅದು ಎಲ್ಲಿ ಅಪ್ಲೈ ಆಗ್ತದ ಅಂದ್ರೆ, ಈಗ 40-45-50 ವರ್ಷ ಆಗ್ಬಿಟ್ಟದ, ಅಬೌವ್ 50 ಆಗ್ಬಿಟ್ಟದ, ಕೂದ್ಲು ಬೆಳ್ಳಗಾಗ್ಬಿಟ್ಟವು. ಈಗ ಏನ್ ಮಾಡುದು, ಕಾರಣ ಏನಾದ್ರೂ ಇರ್ಬೋದು, ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರ್ಬೋದು, ಪೊಲ್ಯೂಷನ್ ಎಕ್ಸ್ಪೋಸ್ ಆಗಿ ಏನೋ ಆಗಿರ್ಬೋದು, ಹಾಳಾಗಿ ಹೋಗ್ಬಿಟ್ಟವು, ಕೂದ್ಲೆಲ್ಲ ಬೆಳ್ಳಗಾಗ್ಬಿಟ್ಟವು. ಏನ್ ಮಾಡ್ಕೋಬೇಕು, ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂಥವ್ರಿಗೆ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ಆಯುರ್ವೇದಿಕ್ ಸಿಸ್ಟಮ್ ಒಳಗ ಟೈಮ್ ಟೆಸ್ಟೆಡ್ ಫಾರ್ಮುಲೇಷನ್ಸ್ ಅದಾವ. ಅದ್ರೊಳಗೆ ಇವತ್ತು ಒಂದು ಫಾರ್ಮುಲಾ ನಾ ಏನ್ ಹೇಳ್ತೀನಿ ನೋಡ್ರಿ. ಈ ಮೆಹಂದಿ ಅಂತ ನೀವು ಕೇಳಿರ್ಬೋದು, ಮದಯಂತಿಕಾ ಅಂತ ಹೇಳ್ತೀವಿ. ಈ ಮೆಹಂದಿ ಅಂದ ತಕ್ಷಣ ನಮಗ್ ಗೊತ್ತದರಿ, ಇದು ನೀವು ಮೆಹಂದಿ ಹಚ್ಕೊಳ್ಳೋದು ಹೇಳಕತ್ತೀರಿ ಅಂತ ಹೇಳಿ ಇಲ್ಲಿಗೆ ವಿಡಿಯೋ ನೋಡೋದನ್ನ ಸ್ಟಾಪ್ ಮಾಡ್ಬೇಡ್ರಿ. ನಾ ನಿಮ್ಗ ಕೂದ್ಲು ಕಪ್ ಆಗ್ಲಿಕ್ಕೆ ಕಂಪ್ಲೀಟ್ ಪ್ರೊಸೆಸ್ ಅನ್ನ ಹೇಳ್ತೀನಿ. ಇದು 2 ಸ್ಟೆಪ್ಸ್ ಫಾರ್ಮುಲೇಷನ್ ಇರೋದ್ರಿಂದ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ಮತ್ತು ಬಹಳ ಯೂಸ್ ಆಗ್ತದ. ನಿಮ್ಮ ಹಿತೈಷಿಗಳಿಗೆ ಇದನ್ನ ಶೇರ್ ಮಾಡ್ರಿ. ಫಸ್ಟ್ ಏನ್ ಮಾಡ್ಬೇಕು, ಮೆಹಂದಿಯನ್ನ ತಗೋಬೇಕು, ಒಳ್ಳೆ ಕ್ವಾಲಿಟಿ ಪ್ಯೂರ್ ಮೆಹಂದಿ. ಹೆಚ್ಚು ಕಡಿಮೆ ರಾಜಸ್ಥಾನಿ ಮೆಹಂದಿ ಚಲೋ ಅಂತ ಹೇಳ್ತಾರ, ನಾನು ಕೂಡ ಅದನ್ನೇ ಯೂಸ್ ಮಾಡ್ತೀನಿ. ಆ ಮೆಹಂದಿ ತಗೊಂಡ್ಬರ್ಬೇಕು. ಅದ್ರೊಳಗೆ ಒಂದು ಲಾಸೋನ್ ಅಂತ ಹೇಳಿ ಒಂದು ಫೈಟೋ ಕೆಮಿಕಲ್ ಇರ್ತದ. ನೀವು ನಿಮ್ಮ ಕೂದ್ಲು ಎಷ್ಟದಾವು ಅನ್ನೋದನ್ನ ನೋಡ್ಕೊಂಡು, ಈಗ ಎಕ್ಸಾಂಪಲ್ ಒಂದು 50 ಗ್ರಾಮ್ ಮೆಹಂದಿ ತಗೊಂಡ್ರಿ ಅಂದ್ರೆ, 50 ಗ್ರಾಮ್ ಭೃಂಗರಾಜ ಪೌಡರ್ ಅಂತ ತಗೋಬೇಕು, ಸಿಗ್ತದೆ. ಅದು ಕೂಡ ನಿಮಗೆ ಒಳ್ಳೆ ಸೋರ್ಸಸ್ ಇಂದ, ಟ್ರಸ್ಟೆಡ್ ಸೋರ್ಸಸ್ ಇಂದ ತಗೊಳ್ರಿ. ಕೆಮಿಕಲ್ಸ್ ಏನು ಮಿಕ್ಸ್ ಇರ್ಲಾರ್ದಂತಹ ಭೃಂಗರಾಜ ಪೌಡರ್ ಅನ್ನ ತಗೊಳ್ರಿ. ಭೃಂಗರಾಜ ಪೌಡರ್ ನೊಳಗು ಏನಿರ್ತದ, ಟ್ಯಾನಿನ್ಸ್ ಇರ್ತಾವು, ಪಾಲಿಫಿನಾಲ್ಸ್ ಇರ್ತಾವು, ಫ್ಲೇವನಾಯ್ಡ್ಸ್ ಇರ್ತಾವು. ಇವು ಎಲ್ಲ ಇರೋದ್ರಿಂದ ಇವೆರಡನ್ನ ಈಕ್ವಲ್ ಕ್ವಾಂಟಿಟಿ ಒಳಗ ನೀವು ಕಬ್ಬಿಣದ ಕಡಾಯಿ ಒಳಗ ಸ್ವಲ್ಪ ನೀರ್ನೊಳಗೆ ಇದನ್ನ ಮಿಕ್ಸ್ ಮಾಡ್ಬೇಕು. ನೋಡ್ರಿ, ಕಬ್ಬಿಣದ ಕಡಾಯಿ ಅಂತಾನೆ ಯಾಕೆ ಹೇಳಿದ್ವಿ, ಎಲ್ಲರೂ ಮಾಡ್ತಾರೆ, ಬಟ್ ಯಾಕಂತ ಗೊತ್ತಿರಂಗಿಲ್ಲ. ನಾನಿವತ್ತು ಕೆಮಿಕಲ್ ರಿಯಾಕ್ಷನ್ ಹೆಂಗ್ ಆಗ್ತದ, ಅದು ನಿಮಗೆ ಹೆಂಗ್ ಹೆಲ್ಪ್ ಆಗ್ತದ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಒನ್ಸ್ ನಿಮ್ಗೆ ಅದು ಕನ್ವಿನ್ಸ್ ಆಯ್ತು ಅಂದ್ರೆ ಮಾಡ್ಕೊಳ್ಳಿಕ್ಕೆ ಮೋಟಿವೇಟ್ ಆಗ್ತದ. ಯಾವಾಗ್ಲೂ ಹಂಗೆ ನಮ್ಗೆ 10 ನಿಮಿಷ ಕಪ್ ಆಗ್ತದ ಅಂತ ಹೇಳಿ ನಾವ್ 10 ನಿಮಿಷಕ್ಕೆ ರೆಡಿ ಆಗ್ಬಿಟ್ಟೇವಿ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವಾಗ ನಮಗ ಸೈಡ್ ಎಫೆಕ್ಟ್ ಇರ್ಲಾರ್ದು ಇಷ್ಟೊಂದು ಲಾಭ ಸಿಗ್ತದ ಅನ್ನೋದಾದ್ರ, ನಮ್ಮ ದೇಹಕ್ಕೆ ನಾವು ಸ್ವಲ್ಪ ಸಮಯ ಕೊಡ್ಬೇಕಾಗ್ತದ. ಈ ಕಬ್ಬಿಣದ ಕಡಾಯಿನ ಯಾಕೆ ಯೂಸ್ ಮಾಡ್ಬೇಕು ಅಂದ್ರೆ, ಅದ್ರೊಳಗ್ ನೀವು ಸ್ವಲ್ಪ ನೀರ್ನೊಳಗ ಈ ಮೆಹಂದಿ ಭೃಂಗರಾಜ ಸೇರಿಸಿ ಕಲಿಸಿಟ್ಟಾಗ
ಅಯಾನ್ಸ್ ಬಿಡುಗಡೆಯಾಗಿ ಅವು ಮೆಹಂದಿ ಒಳಗಿರುವಂತಹ ಲಾಸೋನ್ ಜೊತೆಗೆ ಮತ್ತು ಭೃಂಗರಾಜ್ ಒಳಗಿರುವಂತಹ ಟ್ಯಾನಿನ್ಸ್ ಫ್ಲೇವನಾಯ್ಡ್ಸ್ ಜೊತೆಗೆ ಆಕ್ಷನ್ ಆಗಿ ಆಕ್ಸಿಡೇಷನ್ ಆಗಿ ಒಂದು ಡಾರ್ಕ್ ಕಾಂಪ್ಲೆಕ್ಷನ್ ಡಾರ್ಕ್ ರೆಡ್ ಇರುವಂತ ಒಂದು ಕಾಂಪ್ಲೆಕ್ಸ್ ರೆಡಿ ಆಗ್ತದ ಆಫ್ಟರ್ 3 to 4 hours. ಒಂದು 3-4 ತಾಸದ ನೆನೆಸ್ಲಿಕ್ಕೆ ಇಡಬೇಕು. ಆಯ್ತಾ? ಇದು ಈ ರೀತಿಯಾಗಿರುವಂತ ಪಿಗ್ಮೆಂಟ್ ಏನು ಒಂದ್ ರೆಡಿ ಆಗ್ತದಲ್ಲ, ಪ್ರಾಡಕ್ಟ್ ರೆಡಿ ಆಗ್ತದಲ್ಲ, ಇದನ್ನ ತಲೆಗೆ ಹಚ್ಕೋಬೇಕಾದ್ರ ನೀವ್ ಹೇಳ್ಬೋದು ನಮ್ಮ ಕೆಂಪು ಬೇಡ ಅಂತೇಳಿ. ಅದಕ್ಕೆ ನಾ ಹೇಳೋದು ಫುಲ್ ವಿಡಿಯೋ ನೋಡ್ರಿ, ನೀವು ಕಪ್ಪು ಕೂದಲನ್ನ ಸಿಗ್ತಾವ ಹೆಂಗ್ ಮಾಡ್ಕೋಬಹುದು ಅಂತ ಹೇಳ್ತೇನೆ. ಈ ರೀತಿಯಾದಂತ ಒಂದು ಪ್ರಾಡಕ್ಟ್ ಅನ್ನ ಸರಿಯಾಗಿ ಕಲಿಸ್ಕೊಂಡು ಫಸ್ಟ್ ತಲೆಗೆ ಅಪ್ಲೈ ಮಾಡ್ಬೇಕಾದ್ರೆ ಕೂದಲು ಸರಿ ಒಳಗ ವಾಶ್ ಮಾಡ್ಕೊಂಡಿರ್ಬೇಕು. ಕೂದಲೊಳಗೆ ಯಾವ್ದೇ ರೀತಿ ಎಣ್ಣೆ ಇರಬಾರ್ದ್ರಿ. ಓಕೆ, ಅದಕ್ಕೆ ಹೆಂಗ್ ಮಾಡ್ಬೇಕು? ಫಸ್ಟ್ ನಾನು ಒಂದು ಪರ್ಸನಲಿ ಯೂಸ್ ಮಾಡುವಂತದ್ದು ಮತ್ತು ಜನರಿಗೆ ಬಹಳ ಮಂದಿ ಪೇಷಂಟ್ಸ್ ಯೂಸ್ ಮಾಡಿರುವಂತ ಫಾರ್ಮುಲಾ ಹೇಳ್ತೀನಿ. ಹುಣಸೆ ಹಣ್ಣು ಇರ್ತದಲ್ಲ ಮನೆಯೊಳಗ, ಅದನ್ನ ಸ್ವಲ್ಪ ನೀರಿನೊಳಗೆ ಹಾಕಿ ನೆನೆಸಿಟ್ಟಿರ್ಬೇಕು. ಅದಕ್ಕೊಂಚೂರು ಬೆಲ್ಲದ ಹಚ್ಚ ಹಾಕ್ರಿ, ಬೆಲ್ಲ ಹಾಕ್ರಿ ಮತ್ತು ಶೀಕಾಕಾಯಿ ಪೌಡರ್ ಹಾಕ್ರಿ. ಸರಿಯಾಗಿ ಅದನ್ನ ಕಿವುಚಿದಾಗ ನಿಮ್ಗೊಂದು ರಾಡಿ ಅಥವಾ ರಬಟಿ ಅಂತೀವಿ ನಾವು, ಹುಣಸಿ ರಬಟಿ ಅಂತೀವಿ, ಅದು ಬರ್ತದ. ಅದರಿಂದ ಕೂದ್ಲಿಗೆ ಸರಿಯಾಗಿ ಸ್ಕ್ಯಾಲ್ಪ್ಗೆ ಸರಿಯಾಗಿ ತಿಕ್ಕಿ ಹಾರ್ಶ್ ಆಗೆಲ್ಲ ಜೆಂಟಲ್ ಆಗಿ ಮಸಾಜ್ ಮಾಡಿ ಅಲ್ಲಿರುವಂತ ಅನ್ವಾಂಟೆಡ್ ಡಸ್ಟ್ ಅನ್ನ ಮತ್ತು ಆಯಿಲ್ ಅನ್ನ ತೆಗೆದು ಕ್ಲೀನ್ ಆಗಿ ಮಾಡ್ಕೋಬೇಕು, ತೊಳ್ಕೋಬೇಕು. ಈ ಮಿಕ್ಸ್ಚರ್ ಇಂದ ಹೇರ್ ವಾಶ್ ಮಾಡ್ಕೋಬೇಕು. ಮುಂದೆ ಎಳೆ ಬಿಸಿಲಿತ್ತಂದ್ರೆ ಎಳೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿ ವಾಶ್ ಮಾಡ್ಕೋಬೇಕು. ಇಲ್ಲಪ್ಪ ಅಂತಂದ್ರೆ ಕಾಟನ್ ಕ್ಲಾತ್ ಇಂದ ಸರಿಯಾಗಿ ವೈಪ್ ಮಾಡ್ಕೊಂಡು ಕೂದಲು ಡ್ರೈ ಮಾಡ್ಕೋಬೇಕು. ಆಮೇಲೆ ಈ ಮಿಕ್ಸ್ ಮಾಡಿರ್ತಾರಲ್ಲ ಮೆಹಂದಿ ಭೃಂಗರಾಜ ಪೌಡರ್ನ, ಈ ಪೇಸ್ಟ್ ಅನ್ನ ನೀವು ಚಂದಾಗಿ ಪಾರ್ಲರ್ ಒಳಗೆ ಹಚ್ಚೋದನ್ನ ನೋಡಿರಿ. ಆ ರೀತಿಯಾಗಿ ಲೈನ್ ಬೈ ಲೈನ್ ಚಂದಾಗಿ ಲೇಯರ್ ಬೈ ಲೇಯರ್ ಕೂದ್ಲಕ್ಕ ಇನ್ಕ್ಲೂಡಿಂಗ್ ಸ್ಕ್ಯಾಲ್ಪಿಗೆ ಹಚ್ಚಬೇಕು. ಸರಿಯಾಗಿ ಹಚ್ಚಿ ಮ್ಯಾಲ ಒಂದು ಪಾಲಿಥೀನ್ ಬ್ಯಾಗ್ ಅನ್ನ ತಲೆಗೆ ಹಾಕೋಬೇಕು. ಕಾಟನ್ ಬಟ್ಟೆ ಸುತ್ಕೋಬೇಡ್ರಿ. ಕಾಟನ್ ಬಟ್ಟೆ ಸುತ್ತೋದ್ರಿಂದ ತಲೆ ಡ್ರೈ ಆಗ್ತದ. ಮೊದ್ಲ ಈ ಮೆಹಂದಿ ಡ್ರೈ ಕ್ವಾಲಿಟಿಯನ್ನ ಮಾಡ್ತದ, ಹೇರ್ ಬ್ರಿಟಲ್ ಆಗ್ಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಪಾಲಿಥೀನ್ ಬ್ಯಾಗ್ ಹಾಕೋದ್ರಿಂದ ನಿಮ್ದು ಕೂದಲು ಒಣಗೋದಿಲ್ಲ, ಡ್ರೈ ಆಗೋದಿಲ್ಲ, ಬ್ರಿಟಲ್ನೆಸ್ ಬರೋದಿಲ್ಲ. ಒಂದು 3 to 4 hours ಇಟ್ಕೊಂಡಾಗ, ಇದನ್ನ ಎದಕ್ಕ ಮುಂಚೆ ಹೇಳಿದೆ, ಸ್ವಲ್ಪ ಇದಕ್ಕೆ ಟೈಮ್ ಕೊಡ್ಬೇಕು ನೀವು. ಅವಾಗ ಒಂದು ಬೆಸ್ಟ್ ರಿಸಲ್ಟ್ ಬರ್ತದ, ಖುಷಿ ಕೊಡುವಂತ ರಿಸಲ್ಟ್ ಬರ್ತದ, ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇರ್ಲಾರ್ದಂತ ರಿಸಲ್ಟ್ ಬರ್ತದ. ನೀವು ಒಂದು 3 to 4 hours ಇಟ್ಕೊಂಡು ಆಮೇಲೆ ವಿತೌಟ್ ಶಾಂಪು ಹೆಡ್ ವಾಶ್ ಮಾಡ್ಕೋಬೇಕು. ಅಗೇನ್ ನೀವು ರಿಟಾ ಪೌಡರ್ ಯೂಸ್ ಮಾಡ್ಬೋದು ಅಥವಾ ಶೀಕಾಕಾಯಿ ಪೌಡರ್ ಯೂಸ್ ಮಾಡ್ಕೊಂಡು ಕೂದಲನ್ನ ಸರಿಯಾಗಿ ವಾಶ್ ಮಾಡ್ಕೊಡ್ರಿ. ನಿಮಗ್ ಒಂದ್ ರೀತಿ ಡಾರ್ಕ್ ರೆಡ್ಡಿಶ್ ಕಲರ್ ಕೂದಲು ಉತ್ಪತ್ತಿ ಅಂದ್ರೆ ಈಗ ಬಂದು ಆಯ್ತಾ, ನಿಮ್ ಕೂದಲೆಲ್ಲ ಡಾರ್ಕ್ ರೆಡ್ಡಿಶ್ ಕಲರ್ ಆತೀಗ, ಕೂದಲು ಒಂಥರ ಕೆಂಪ್ ಕಾಣ್ಲಿಕ್ಕೆ ಶುರು ಆಗ್ತದೆ. ಫೈನ್, ಇಲ್ಲಿಗೆ ಮುಗಿಲಿಲ್ಲ. ಇಷ್ಟ್ರೊಳಗ ನೀವ್ ಏನ್ ಮಾಡಿರ್ಬೇಕು ಅಂದ್ರೆ ಇಂಡಿಗೋ ಪೌಡರ್ ಅಂತ ಇನ್ನೊಂದ್ ಸಿಗ್ತದೆ. ಅದಕ್ಕ ನಾವು ನೀಲಿ ಪುಷ್ಪ ಅಂತ ಹೇಳ್ತೇವಿ. ಅದು ಕೂಡ ಬಹಳ ಕಫವಾತಹರ ಕೇಶಂ ಅಂತ ಹೇಳ್ತೇವಿ. ಆ ನೀಲಿ ಪೌಡರ್ ಕೂಡ ಎಲ್ಲಿ ನಿಮ್ಗೆ ಟ್ರಸ್ಟ್ ಇರ್ತದಲ್ಲ ಅಂತವ್ರ ಕಡೆಯಿಂದ ತಗೊಳ್ರಿ. ಅದ್ರೊಳಗು ಮತ್ತೆ PPD ಹಾಕಿರ್ಬಾರ್ದು, ಅಮೋನಿಯಾ ಇರಬಾರ್ದು. ಹಂಗ ಪ್ಯೂರ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನೀಲಿ ಪುಷ್ಪದ ಪೌಡರ್ ಅಥವಾ ನೀಲಿ ಗಿಡದ ಎಲೆಗಳ ಪೌಡರ್ ಸಿಗ್ತದ. ಇಂಡಿಗೋ ಪೌಡರ್ ಅಂತ ಸಿಗ್ತದ, ಅದನ್ನ ತಗೊಂಡ್ ಬರ್ರಿ. ಅದನ್ನ ಒಂದು 3 ಇಂದ 4 ಚಮಚ ಪೌಡರ್ನ ಇದೊಂದು 50 ಗ್ರಾಮ್ಸ್ ಹಾಕಿದ್ರಿ ಅಂದ್ರ ಇದು ಒಂದು 30 ಗ್ರಾಮ್ಸ್. ಎರಡು ಮೆಹಂದಿ ಮತ್ತು ಭೃಂಗರಾಜ 50 ಗ್ರಾಮ್ಸ್ ಹಾಕಿದ್ರಿ ಅಂದ್ರ ಇದು ಒಂದನ್ನೇ 50 ಗ್ರಾಮ್ಸ್ ನೀವು ತಗೊಂಡು ಗಾಜಿನ ಬೌಲ್ನೊಳಗ, ಇದನ್ನ ಕಬ್ಬಣ ಕಡಾಯಿ ಒಳಗ ಮಿಕ್ಸ್ ಮಾಡ್ಬೇಡ್ರಿ, ಗಾಜಿನ ಬೌಲ್ನೊಳಗ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಬೇಕು. ಸಮ್ ಟೈಮ್ಸ್ ಕೂದ್ಲಿಗೆ ಒಂದು ಕಂಡೀಷನಿಂಗ್ ಇಫೆಕ್ಟ್ ಬರ್ಬೇಕಂದ್ರ ಎಲೋವೆರಾ ಜೆಲ್ ಸಿಗ್ತದ. ನೀವು ಮಾರ್ಕೆಟ್ ನಾಗಿನ ಜೆಲ್ ಯೂಸ್ ಮಾಡೋದು ನಾ ಆದಷ್ಟು ಬ್ಯಾಡ್ ಅಂತ ಹೇಳ್ತೇನೆ. ಮನೆಯೊಳಗೆ ಎಲ್ಲಾದ್ರೂ ಎಲೋವೆರಾ ಗಿಡ ಇತ್ತು ಅಂದ್ರ ಅದ್ರ ಪಲ್ಪ್ ತೆಗೀರಿ. ಆ ಪಲ್ಪ್ ಒಳಗ ಈ ಇಂಡಿಗೋ ಪೌಡರ್ನ ಹಾಕಿ ಸ್ವಲ್ಪ ನೀರ್ ಹಾಕಿ ಗಾಜಿನ ಬೌಲ್ ಒಳಗ ಮಿಕ್ಸ್ ಮಾಡಿ ಇಡಬೇಕು. ಅವಾಗ ಈ ಇಂಡಿಗೋ ಪೌಡರ್ ಒಳಗ ಒಂದು ಇಂಡಾಕ್ಸಿಲ್ ಅಂತ ಒಂದು ಕೆಮಿಕಲ್, ಫೈಟೋ ಕೆಮಿಕಲ್ ಇರ್ತದ. ಅದನ್ನ ನೀರ್ನೊಳಗ ಮಿಕ್ಸ್ ಮಾಡೋದ್ರಿಂದ ರಿಲೀಸ್ ಆಗ್ತದ. ಇದನ್ನ ಸ್ವಲ್ಪ ಹೊತ್ತು ನೀವ್ ಇಟ್ರಿ ಅಂದ್ರ ಏರ್ ಕಾಂಟ್ಯಾಕ್ಟ್ ಬಂದು ಆಕ್ಸಿಡೇಷನ್ ಆಗಿ ಅವಾಗ ಅದ್ರಾಗ ಇಂಡಿಗೋಟಿನ್ ಅನ್ನುವಂತ ಒಂದು ಎಂದು ಕಲರಿಂಗ್ ಏಜೆಂಟ್ ಇದ್ರೊಳಗ ಬಿಡುಗಡೆ ಆಗ್ತದೆ. ಆ ಇಂಡಿಗೋಟಿನ್ ನಮಗ ಬ್ಲಾಕ್ ಕಲರ್ ಕೊಡುವಂತದ್ದು. ಇದು ಡಾರ್ಕ್ ಬ್ಲೂಯಿಶ್ ಕಲರ್ ಇರ್ತದ್ರಿ. ಈಗ ನೀವು ಮೆಹಂದಿ ಹಚ್ಕೊಂಡು ತಲಿ ಕೆಂಪಾಗಿರ್ತದಲ್ಲ, ಆ ತಲಿಗೆ ಏನ್ ಮಾಡ್ಬೇಕು, ಈ ಪ್ರಾಡಕ್ಟ್ ಅನ್ನ ಡಾರ್ಕ್ ಬ್ಲೂ ಕಲರ್ ಪ್ರಾಡಕ್ಟ್ ನ ಮತ್ತ ನೀಟಾಗಿ ತಲೆಗೆ ಅಪ್ಲೈ ಮಾಡ್ಬೇಕು. ಲೇಯರ್ ಬೈ ಲೇಯರ್ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿ ಈ ಸರಿ ನೀವು ಏನು ಇದಕ್ಕ ಪಾಲಿಥೀನು ಹಾಕ್ಬೇಡ್ರಿ, ಕಾಟನು ಕಟ್ಬೇಡ್ರಿ. ಒಂದ್ 20 ನಿಮಿಷ ಅಥವಾ ಒಂದ್ ಅರ್ಧ ಗಂಟೆ ಬಿಟ್ಬಿಡ್ರಿ. ಅವಾಗ ಆಕ್ಸಿಡೇಷನ್ ಆಗ್ತದೆ, ಏರ್ ಕಾಂಟ್ಯಾಕ್ಟ್ ಬಂದು ಆಕ್ಸಿಡೇಷನ್ ಆಗ್ತದ. ಅವಾಗ ಅಲ್ಲಿ ಇಂಡಿಗೋಟಿನ್ ಇನ್ನೂ ಹೆಚ್ಚಿಗೆ ಪ್ರೋಗ್ರೆಸ್ ಆಗಿ ಕೂದಲ ಕಪ್ಪಾಗ್ಲಿಕ್ಕೆ ಶುರುವಾಗ್ತಾವು. ಆಫ್ಟರ್ 30 minutes ನೀವು ಹೇರ್ ವಾಶ್ ಮಾಡ್ಕೋಬೇಕು. ಅಗೇನ್ ಶಾಂಪು ಯೂಸ್ ಮಾಡೋಂಗಿಲ್ಲ.
ನೀಟಾಗಿ ಯಾವ್ದಾದ್ರು ಒಂದು ನಾ ಹೇಳಿದ್ನಲ್ಲ ಶೀಗಾಕಾಯಿ ಪೌಡರ್ ಅಥವಾ ಅಂಟುವಳಕಾಯಿ ಪೌಡರ್ ಹಾಕಿ ನೀಟಾಗಿ ಹೇರ್ ವಾಶ್ ಮಾಡ್ಕೋಬೇಕು. ಮಾಡ್ಕೊಂಡು ಮೈಲ್ಡ್ ಸೂರ್ಯನ ಬಿಸಿಲೊಳಗ ಅಥವಾ ಕಾಟನ್ ಬಟ್ಟೆಯಿಂದ ಸರಿಯಾಗಿ ಒಣಗಿಸ್ಕೋಬೇಕು ಕೂದಲನ್ನ. ಇದು ಹಚ್ಕೊಂಡ್ ಒಂದ್ ತಾಸ್ 2 ತಾಸೊಳಗೂ ನಿಮಗ್ ಕಪ್ಪು ಕಾಣಿಸ್ಬಹುದು. ಬೈ ಚಾನ್ಸ್ ಆ ಟೈಮ್ ಒಳಗಡೆ ಇಲ್ಲೊಂದ್ ಕೂದಲು ಬೆಳ ಉಳಿದಿತ್ತಂದ್ರು ಕೂಡ ಇಟ್ ಟೇಕ್ಸ್ ಟೈಮ್ ಲಿಟಲ್, ಒಂದು 12 ತಾಸು 24 ತಾಸು ಆದ್ಮೇಲೆ ಆಕ್ಸಿಡೇಷನ್ ಪ್ರೊಸೆಸ್ ಕಂಟಿನ್ಯೂಯೇಷನ್ ಆಗಿ ಡಾರ್ಕ್ ಬ್ಲಾಕ್ ಕಲರ್ ನಿಮಗ್ ಕೂದಲು ಆಗ್ತಾವ್. ನೋಡ್ರಿ, ಸ್ವಲ್ಪ ಟೈಮ್ ಕೊಟ್ರು ಕೂಡ ನ್ಯಾಚುರಲ್ ಆಗಿ ಸ್ಕಾಲ್ಪ್ ಹೆಲ್ತ್ ಆಮೇಲೆ ಕೂದಲು ಹೆಲ್ತ್ ಅನ್ನ ಕಾಪಾಡ್ಕೊಳ್ಳುವಂತ ನ್ಯಾಚುರಲ್ ಆಗಿರುವಂತ ಡೈ ಅನ್ನ ನಾವು ಮಾಡ್ಕೋಬಹುದು. ಇದಕ್ ಬೇಕಾಗಿದ್ದೇನು ಅಂದ್ರೆ ಸ್ವಲ್ಪ ಪೇಶಂಟ್ ಫುಲ್ ಆಗಿ ನಾವು ನಮ್ಮ ಮೇಲೆ ವರ್ಕ್ ಮಾಡ್ಕೋಬೇಕು. ಬರೀ 10 ನಿಮಿಷದಲ್ಲಿ ಕಪ್ಪಾಗುತ್ತದೆ ಕೂದಲು, ಇದಕ್ ಮರಳಾಗ್ಲಿಕ್ಕೆ ಹೋಗ್ಬೇಡ್ರಿ. ಅಡ್ವರ್ಟೈಸ್ ಏನ್ ಬೇಕಾದ್ ಮಾಡ್ತಾರೆ. ಅವ್ರ ಕಂಪನಿಗಳಿಗೆಲ್ಲ ಲಾಭ ಆಗ್ಲಂತ ಹಿಂಗ್ ಮಾಡಿದಾಗ ಎಷ್ಟೊಂದು ಡ್ಯಾಮೇಜ್. ಇಷ್ಟು ಚಲೋ ಕೂದಲು ವಾಲ್ಯೂಮ್ ಎಲ್ಲ ಈ ಡೈ ಅನ್ನ ಮಾಡ್ಕೊಂಡು ಕೆಮಿಕಲ್ ಡೈ ಮಾಡ್ಕೊಂಡು ಕೂದಲು ಇಷ್ಟಿಷ್ಟ ಆಗ್ಬಿಟ್ಟಿರ್ತಾವ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿ ನೀವು ನ್ಯಾಚುರಲ್ ಆಗಿ ಕೂದಲನ್ನ ಕಪ್ ಮಾಡ್ಕೋಬಹುದು. ಇದನ್ನ ತಿಂಗಳಿಗೆ ಒಂದ್ಸಲ ನೀವು ನೀಟಾಗಿ ಮಾಡ್ಕೊಂಡ್ರಿ ಅಂತಂದ್ರ ಮತ್ತೆ ಯಾವಾಗಾದ್ರೂ ಒಂಚೂರು ಹೊಸ ಕೂದಲು, ಹಂಗಂದ್ರೆ ಇದು ಬಾಳ ದಿವ್ಸ ಇರ್ತದನ್ರಿ ಅಲ್ಲ, ಇದು ಕೂಡ ಕಲರಿಂಗ್ ಮೆಥಡೇ. ಓಕೆ, ನಮ್ದು ಕೂದಲು ಬೆಳಗಾಗ್ಲಿಕ್ಕೆ ಕಾರಣ ಏನು, ಅಲ್ಲಿ ಮೆಲಾನಿನ್ ಪಿಗ್ಮೆಂಟೇಶನ್ ಕಡಿಮೆ ಇರ್ತದ. ಅದು ಯಾಕ ಹೆಂಗ ಅದನ್ನ ರಿವರ್ಸ್ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ನಾನ್ ನೆಕ್ಸ್ಟ್ ವಿಡಿಯೋ ಒಳಗೆ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳೀನಿ. ಅದಕ್ಕೆ ನಾ ಹೇಳೋದು, ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿರಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗ್ ಲೈಕ್ ಆಯ್ತು ಅಂದ್ರೆ ಇದನ್ನ ಶೇರ್ ಮಾಡ್ರಿ ಅಂಡ್ ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ. ನಾನು ಇನ್ ಬಿಟ್ವೀನ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಿರ್ತೀನಿ, ಅದಕ್ಕೆ ಯಾವ್ದು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗ್ ನಾನು ಸಣ್ಣ ವಯಸ್ಸಿನವರೆಗೂ ಹೆಂಗ ಗ್ರೇಯಿಂಗ್ ಆಗ್ತದ, ಗ್ರೇಯಿಂಗ್ ಆಗ್ಲಿಕ್ಕೆ ಏನೇನ್ ರೀಸನ್ಸ್, ಅದಕ್ಕೆ ಏನ್ ಟ್ರೀಟ್ಮೆಂಟ್ಸ್ ಅದಾವು, ಯಾವ ರೀತಿಯ ಮಾಡಿ ಇವನ್ ರಿವರ್ಸ್ ಕೂಡ ಮಾಡ್ಕೋಬಹುದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇವತ್ತಿನೊಳಗೆ ಹೇಳಿದ್ದೇನು ಅಂದ್ರೆ, ನೀವು ಈ ರೀತಿಯಾಗಿ ನ್ಯಾಚುರಲ್ ಕಲರಿಂಗ್ ಮಾಡ್ಕೋಬಹುದು. ಇದನ್ನ ತಿಂಗಳಿಗೆ ಒಂದ್ಸರಿ ಮಾಡೋ ರೂಢಿಯನ್ನು ಇಟ್ಕೊಂಡು ಮತ್ತೆ ಯಾವಾಗಾದ್ರೂ ಹೊಸ ಕೂದಲು ಬಂದಾಗ ಬೆಳ್ಳ ಬರ್ತಿರ್ತಾವ, ಆ ಶಾಫ್ಟಿಗೆ ನೀವು ಸ್ವಲ್ಪ ಟಚ್ ಅಪ್ ಅನ್ನ ಮಾಡ್ಕೋಬಹುದು. ಇದನ್ನ ರೂಢಿ ಇಟ್ಕೊಂಡ್ರಿ ಅಂದ್ರ ನಿಮ್ಗೆ ಹೆಲ್ದಿ ಆಗಿರುವಂತ ಸ್ಕ್ಯಾಲ್ಪ್ ಉಳಿತದ, ಹೆಲ್ದಿ ಆಗಿರುವಂತ ಕೂದಲು ಬೆಳಿತಾವು ಮತ್ತು ಸೊಂಪಾಗಿ ಬೆಳೆಯಕ್ಕೆ ಹೆಲ್ಪ್ ಮಾಡ್ತಾವು. ಗ್ರೋತ್ ವಾಲ್ಯೂಮ್ ಚಲೋ ಆಗ್ಬೇಕು ಅಂತಂದ್ರ ಅದಕ್ಕೆ ಮತ್ತಿಷ್ಟು ಕೆಲವೊಂದು ಬೇರೆ ಪಾಯಿಂಟ್ಸ್ ಅದಾವ, ಅವನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಕೀಪ್ ವಾಚಿಂಗ್ my videos and subscribe my channel. Thank you.